ಹಾನಗಲ್ನಲ್ಲಿ ಗ್ಯಾಂಗ್ ರೇಪ್ ಪ್ರಕರಣ. ಹಾನಗಲ್ಗೆ ಬಿಜೆಪಿ ನಿಯೋಗ ಭೇಟಿ ಕೊಟ್ಟಿದೆ. ಕೆ ಮಂಜುಳಾ ಮಾಳವಿಕಾ ನೇತೃತ್ವದ ನಿಯೋಗ ಅಲ್ಲಿ ಭೇಟಿ ಕೊಟ್ಟಿರುವುದು. ಈ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ನಿಯೋಗ ಕಿಡಿಕಾರಿದೆ. ಸಹಜವಾಗಿ ಹಾನಗಲ್ನಲ್ಲಿ ಏನು ಪ್ರಕರಣ ನಡೆದಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರವೂ ಕೂಡ ಗಂಭೀರವಾಗಿ ಈ ಪ್ರಕರಣವನ್ನು ಪರಿಗಣಿಸಿದೆ. ಜೊತೆಗೆ ಒಂದಿಷ್ಟು ಆ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರಲ್ಲ ಆರೋಪಿಗಳು ಅವರನ್ನೆಲ್ಲ ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಿದೆ. ಇನ್ನು ಆ ಸಂತ್ರಸ್ತೆಯನ್ನು ಹೋಗಿ ಭೇಟಿ ಮಾಡಿದ್ದಾರೆ ಈ ಬಿಜೆಪಿ ನಿಯೋಗ. ಮಾಳವಿಕಾ ಅವರು ಮತ್ತು ಇನ್ನೊಬ್ಬರು ಹೋಗಿ ಭೇಟಿ ಮಾಡಿ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ, ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಅದಾದ ನಂತರ ಪ್ರೆಸ್ ಮೀಟ್ ನಡೆಸಿ ಸರ್ಕಾರದ ವಿರುದ್ಧ ಇಲ್ಲಿ ಕಿಡಿಕಾರಿದ್ದಾರೆ. ಆಯ್ತಾ, ಹೆಣ್ಮಗುಗಾಗಿದೆ, ಸಂಪಡಿ ಕಮ್ ಓವರ್ ಅಂಡ್ ಟಾಕ್ ಟು ಹರ್, ಅನೌನ್ಸ್ ರೆಮಿಡಿ. ಇದೆಲ್ಲ ಯಾರು ನಮ್ಮ ಜೇಬಿಂದ ಕೊಡಲ್ಲ ರೀ. ಇದು ಕಾನೂನು ಮಾಡಿದ್ದೀವಿ ಮಹಿಳಾ ಸುರಕ್ಷತೆಯಲ್ಲಿ, ಕೊಡಬೇಕದು. ಇಟ್ ಇಸ್ ಎ ಪ್ರೈಮರಿ ಡ್ಯೂಟಿ ಆಫ್ ದ ಗೌರ್ಮೆಂಟ್. DC ಅವ್ರು ಏನು ಮಾಡ್ತಿದ್ದಾರೆ ಇಲ್ಲಿ? ಯಾಕೆ DC ಮೂಲಕನೇ ಚೆಕ್ ಬರೋದು. ಸರ್ಕಾರಕ್ಕೆ ಏನು ಬರ್ತಿದ್ದಾರೆ? ಡಿಪಾರ್ಟ್ಮೆಂಟ್ ಆಫ್ ಮಹಿಳಾ ಮತ್ತು ಮಕ್ಕಳ ಇದು ಇಲಾಖೆ ಇದೆ, ಅವ್ರೇನು ರಿಪೋರ್ಟ್ ಕಳಿಸಿದ್ದಾರೆ. ಸೊ ಇದನ್ನು ನೀವು ಕೇಳಿ. ನಾನು ಇವಾಗ ಹೇಳೋದು, ಒಟ್ಟು ಈಗ 5 ಲಕ್ಷ ಅವಳಿಗೆ ಪರಿಹಾರ ಬರಬೇಕು. ಅದರಲ್ಲಿ ಅಲ್ಪಸಂಖ್ಯಾತ ಆಯೋಗ ಅಂತ ಏನಿದೆ, ಮೈನಾರಿಟಿ ಕಮಿಷನ್, ಅವ್ರು ಇವತ್ತು ಬಂದಿದ್ದಾರೆ, ಅವ್ರದ್ದು 2.5 ಲಕ್ಷ. ಇನ್ನೊಂದು ಕಾನೂನು ಪ್ರಾಧಿಕಾರ ಲಾ ಡಿಪಾರ್ಟ್ಮೆಂಟಿಂದ 2 ಲಕ್ಷ ಬರಬೇಕು ಅವಳಿಗೆ. ಇದು ಒಟ್ಟು 4.5 ಲಕ್ಷ ಇದೆ. ಇನ್ನೊಂದು ಲೋಕಲ್ ಬಾಡಿಯಿಂದ 50,000 ಬರುತ್ತೆ ಅನ್ನುವಂಥ ಮಾಹಿತಿ ಇದೆ. ಒಟ್ಟು 5 ಲಕ್ಷ. ಆದರೆ ಇದರಲ್ಲಿ ಅದನ್ನು ಫಸ್ಟ್ ಇವರು ಅಟೆಂಡ್ ಮಾಡಬೇಕು. ಒಂದು ಸ್ಪೆಷಲ್ ಟೀಮ್ ಬರಬೇಕಾಗಿತ್ತಲ್ಲ. ಈ ಥರದ ಅತ್ಯಂತ ಘೋರ ಅಪರಾಧದಲ್ಲಿ ಒಂದು ನಮಗೆ ಬಹಳ ನಿರಾಸೆ ಆಗಿದ್ದು, ಆಕೆಯನ್ನು ಕದ್ದು ಮುಚ್ಚಿ ಬೆಳಗ್ಗೆ 7:00ವರೆಗೆ ನಾವು ಎಲ್ಲಿ ಬಂದು ಅವ್ರನ್ನ ಮಾತಾಡಿಸ್ಬಿಡ್ತೀವೋ ಅಂತ ಕರ್ಕೊಂಡು ಹೋಗಿದ್ದು. ಅದು ಬಹಳ ಆತಂಕವನ್ನು ಮೂಡಿಸಿದೆ ನಮ್ಮೆಲ್ಲರಲ್ಲಿ. ಅಂದರೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಇವ್ರು ಯಾವ ಥರದ ರಾಜಕೀಯ ಮಾಡ್ಬೋದು ಅನ್ನೋ ಭಯ ನಮ್ಮೆಲ್ರಿಗೂ ಬಂದಿದೆ. ಯಾವ ಹೆಣ್ಮಗಳಿಗೂ ಮುಂದೆ ಬಂದು ಕಂಪ್ಲೇಂಟ್ ಹೇಳೋ ಹಾಗಿಲ್ಲ. ಹಾಗೆ ಆಕೆ ಹೇಳ್ಕೊಂಡ್ರು ಅವಳನ್ನು ಹೇಗೋ ಒಂದು ನೆಪ ಹೇಳಿ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡೋದು, ಯಾರೂ ಭೇಟಿ ಆಗದೆ ಇರೋ ಹಾಗೆ. ಆಯಿತು, ನಾವು BJPಯವರು, ನಾವು ರಾಜಕಾರಣಿಗಳು, ಯಾಕೆ ಬೇರೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಬಂದು ಅವ್ರನ್ನ ಭೇಟಿಯಾಗಿಲ್ಲ? ಲಕ್ಷ್ಮೀ ಹೆಬ್ಬಾಳ್ಕರ್ ಆಕೆನ ಯಾಕೆ ಬಂದು ನೋಡಿಲ್ಲ ಸಂತ್ರಸ್ತೆನ?